ದೇವ ಫ್ರೆಂಡು ರಾಜಶೇಖರ್ ಸತ್ತೋಗಿದ್ದಾನೆ. ಅದು ದೇವಾಗೆ ಗೊತ್ತಾಗುತ್ತೆ. ಆದ್ರೆ ರಾಜಶೇಖರ್ ಸಾವು ನ್ಯಾಚುರಲ್ ಅಲ್ಲ, ಅವನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ ದೇವ ಕಂಡುಹಿಡಿತಾನೆ. ನೆಕ್ಸ್ಟ್ ಅವನು ರಿವೆಂಜ್ ತಗೋತಾನ, ಅದು ಯಾವ ತರ ಅಂಡ್ ಈ ಕೊಲೆ ಮಾಡಿರೋದು ಯಾರು ಅನ್ನೋದು ಸಿನಿಮಾದ ಮೈನ್ ಪ್ಲಾಟ್. ಸಿನಿಮಾದ ಮೈನ್ ಪಿಲ್ಲರ್ ಅಂತಂದ್ರೆ ಅದು ಅನಿರುದ್ಧ್ ಅವರು. ಪ್ರತಿಯೊಂದು ಸೀನ್ಗೂ ಕೂಡ ಸಿಂಕ್ ಆಗುವಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಕೊಟ್ಟಿದ್ದಾರೆ. ಆಮೇಲೆ ಮೂವಿಯ ಮೈನ್ ಕ್ಯಾರೆಕ್ಟರ್ಸ್ ಅಂತಂದ್ರೆ ಅದು ರಜನಿಕಾಂತ್, ನಾಗಾರ್ಜುನ್, ಸೌಬಿನ್ ಅವರು. ಈ ಮೂರು ಕ್ಯಾರೆಕ್ಟರ್ಸ್ ಗಳು ಬೇರೆ ಕ್ಯಾರೆಕ್ಟರ್ಸ್ ಗಳನ್ನ ಡಾಮಿನೇಟ್ ಮಾಡೋದಂತೂ ಗ್ಯಾರಂಟಿ. ಸಿನಿಮಾದಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ಅಂತ ಅಂದ್ರೆ ನಾಗಾರ್ಜುನ್ ಅವರ ಸೈಮನ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಗೆ ಬಿಲ್ಡ್ ಮಾಡಿರುವಂತ ವಿಲನಿಸಮ್, ಅವರ ಸ್ವ್ಯಾಗು, ಅವರ ಆಕ್ಟಿಂಗು ಲಿಟ್ರಲಿ ತುಂಬಾನೇ ಇಷ್ಟ ಆಯ್ತು. ಉಪೇಂದ್ರ ಅವರ ಎಂಟ್ರಿ ಸೀನ್ ನ ಕರೆಕ್ಟ್ ಟೈಮಿಗೆ ತಗೊಂಡ್ಬಂದಿದ್ದಾರೆ. ಆ ಕಲಿಷ ಕ್ಯಾರೆಕ್ಟರ್ ಏನಿದೆ ರಜನಿಕಾಂತ್ ಅವರಿಗೆ ಒಂದು ಸಪೋರ್ಟಿವ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಇನ್ನು ಸಿನಿಮಾದ ಒನ್ ಮ್ಯಾನ್ ಶೋ ಅಂತಂದ್ರೆ ಅದು ರಜನಿಕಾಂತ್ ಅವರು. ಅವ್ರ ಆಕ್ಟಿಂಗ್ ಬಗ್ಗೆ ಒಂದೇ ಒಂದ್ ಮಾತಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಜನಕ್ಕೆ ಮೂವಿ ಆವರೇಜ್ ಅನ್ನಿಸ್ಬಿಟ್ಟಿದೆ ಅಂಡ್ ಸ್ವಲ್ಪ ಜನ ನೆಗೆಟಿವ್ ರಿವ್ಯೂನು ಕೂಡ ಕೊಟ್ಬಿಟ್ಟಿದ್ದಾರೆ ಎಷ್ಟೊಂದ್ ಕಡೆ. ಯಾಕೆ ಅಂತಂದ್ರೆ ಸಿನಿಮಾಗೆ ಹೋಗ್ಬೇಕಾದ್ರೆ ಎಕ್ಸ್ಪೆಕ್ಟೇಷನ್ ಗಳನ್ನ ಇಟ್ಕೊಂಡು ಹೋಗ್ಬಾರ್ದು. ಈ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ ತುಂಬಾನೇ ಜಾಸ್ತಿ, ಅಂದ್ರೆ ಪೀಕ್ ಲೆವೆಲ್ ಅಲ್ಲಿ ಇಟ್ಕೊಂಡು ಹೋಗಿದ್ರು. ಯಾಕೆಂದ್ರೆ ಸಿನಿಮಾಗೆ LCU ಇರುತ್ತೆ ಅಂಡ್ ಅಮೀರ್ ಖಾನ್ ಇದಾರೆ, ಮೋರೋವರ್ ಉಪೇಂದ್ರ, ನಾಗಾರ್ಜುನ್. ಸೊ ಈ ತರ ಎಕ್ಸ್ಪೆಕ್ಟೇಷನ್ ಗಳನ್ನ ಜಾಸ್ತಿ ಇಟ್ಕೊಂಡು ಹೋದ್ರೆ ಅದು ರೀಚ್ ಆಗದಲ್ಲೇ ಇದ್ದಾಗ ನೆಗೆಟಿವ್ ರೆಸ್ಪಾನ್ಸ್ ಬರೋದಂತೂ ಖಂಡಿತ. ಇನ್ನು ಫಿಲಂ ಬಗ್ಗೆ ಆಡಿಯನ್ಸ್ ಗೆ ಕರೆಕ್ಟ್ ಆಗಿ ತಿಳಿಸ್ಕೊಡ್ಬೇಕು ಅಂತಂದ್ರೆ ಸಿನಿಮಾ ವರ್ತ್ ಇದೆ, ನೋಡ್ಬೋದು. ಯಾಕೆಂದ್ರೆ ಕಮರ್ಷಿಯಲ್ ಸ್ಟೋರಿಗೆ ಅಂತ ತಗೊಂಡಾಗ ಸಿನಿಮಾ ಚೆನ್ನಾಗಿದೆ. ಆ ತರ ಐಪ್ ಕ್ರಿಯೇಟ್ ಮಾಡ್ಕೊಂಡು ಹೋದ್ರೆ ನೆಗೆಟಿವ್ ಅಂತಾನೆ ಅನ್ಸೋದು. ಸಿನಿಮಾ ಚೆನ್ನಾಗಿದೆ. ಇನ್ನು ಫಿಲಂ ಕಲೆಕ್ಷನ್ ಕಡೆಗೆ ಬರೋದಾದ್ರೆ ಸಿನಿಮಾ ಮೊದಲನೇ ದಿನನೇ ವರ್ಲ್ಡ್ ವೈಡ್ 151 ಕೋಟಿ ಕಲೆಕ್ಷನ್ ನ ಮಾಡಿದೆ. ಕಾಲಿವುಡ್ ಫಿಲಂ ಇಂಡಸ್ಟ್ರಿಗೆ ಒಂದು ಬೆಂಚ್ ಮಾರ್ಕ್ ನ ಸೆಟ್ ಮಾಡಿದೆ ಮೊದಲನೇ ದಿನಕ್ಕೆ. ಅಂಡ್ ಮೋರ್ ಓವರ್ ಸಿನಿಮಾ ಈಗಾಗಲೇ 400 ಕೋಟಿ ಕಲೆಕ್ಷನ್ ದಾಟ್ತಾ ಇದೆ. ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡಿದ್ದಾರೆ 1000 ಕೋಟಿ ದಾಟುತ್ತೆ ಅಂತ. ಸಿನಿಮಾದ ನೆಗೆಟಿವ್ ಅಂತಂದ್ರೆ ದಯಾಲ್ ಕ್ಯಾರೆಕ್ಟರ್ ನ ಲ್ಯಾಗ್ ಮಾಡಿರೋದು, ಸ್ವಲ್ಪ ಲ್ಯಾಗ್ ಆಯ್ತು ಆ ಕ್ಯಾರೆಕ್ಟರ್. ಅಂಡ್ ಅಮೀರ್ ಖಾನ್ ಅವರ ಎಂಟ್ರಿ ಸೀನ್, ಆ ಕ್ಯಾರೆಕ್ಟರ್ ಗೆ ಎಂಟ್ರಿ ಸೀನ್ ನ ಇನ್ನೊಂಚೂರು ಚೆನ್ನಾಗಿ ಕೊಟ್ಟಿದ್ರೆ ತುಂಬಾನೇ ಇಷ್ಟ ಆಗೋದು. ಅಂಡ್ ಮೋರ್ ಓವರ್ ಅವ್ರ ಆಕ್ಟಿಂಗ್ ಕೂಡ ಚೆನ್ನಾಗಿದೆ ಅಂಡ್ ಕ್ಯಾಮಿಯೋದಲ್ಲಿ ಬಂದಾಗ. ಅಂಡ್ ಇಷ್ಟು ಮೂವಿ ಬಗ್ಗೆ ನನ್ನ ರಿವ್ಯೂ ಆಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಮಾತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬೈ.